ಯಾರ್ಯಾರಿಗೆ ಎಷ್ಟೊತ್ತದಲ್ಲ ಆ ಪ್ರಕಾರವಾಗಿ ಅವ್ರು ಆಗ್ತದೆ. ಕೆಲವು ವಿದ್ಯುತ್ ಕಾಲ ಹತ್ತುವುದು, ಕೆಲವರಿಗೆ ಅದಕ್ಕಿಂತ ಕಡಿಮೆ ಹತ್ತುವ ಅಲ್ಪ ಕಾಲ ಹತ್ತುವುದು, ಅವರವರ ಅಭ್ಯಾಸಕ್ಕೆ ಅನುಸಾರವಾಗಿ ಅದು ಕಾಲಾವಧಿ. ಈಗ ನಿಮ್ಮಲ್ಲಿ ಒಬ್ಬ ವಿದ್ಯಾರ್ಥಿಗಳು ಎಲ್ಲವನ್ನ ಕಲಿತಾನೆ, ಮತ್ತೊಬ್ಬ ಅವನು ಯಾವುದೂ ಬೇಕಾಗ್ತದೆ. ವಿತರ್ಗುರು ಪ್ರಾಜ್ಞೆ ವಿಜ್ಞಾನ ಕಥಾಗಡೆ ಗುರುಗಳಲ್ಲೇ ಅವನ ಸಣ್ಣರಿಗೆ ಅವನ ಸಣ್ಣ ಇಬ್ಬರು ಸರಿಯಾಗಿ ಕಲಿತಿರ್ತಾನೆ. ಅವನು ಪ್ರಾಜ್ಞಿದ್ದಾವ ಲಘು ತಿಳ್ಕೊತಾನೆ. ಅಷ್ಟು ಬಂದಿದ್ದಾವ ಅವನಿಗೆ ತಡಾಗ್ತದೆ ಅಂದ್ರೆ ಅದು ಇರ್ತದಲ್ರಿ. ಅದು ಬರ್ತದೆ. ಹೌದು, ಅದು ಬರೋದು ಹಿಂದಿನ ಸಂಸ್ಕಾರಗಳು ಅದು ಕಡಿಮೆ ಗೊತ್ತಾಗ್ತದೆ. ಯಾವ್ಯಾವ ಕಾಲದಲ್ಲಿ ಈಗಿನ ಒತ್ತಡ ಹಂಗಲ್ಲ. ಈಗಿನ ಒತ್ತಡ ಅಂದರೆ ಮತ್ತು ಹಿಂದಿನ ಸಂಸ್ಕಾರ ಅದು ಕಾಯಿಲೆ ಗೊತ್ತಾಗ್ತದೆ. ಆ ಸಂಸ್ಕಾರ ಪುನಃ ಪುಟದ್ದು ಹಿಂದಿನ ಆಗ್ತದೆ. ಕೆಲವರಿಗೆ ಆ ಗುರುತಿಂತ ಸಂಸ್ಕಾರ ಅನುಕೂಲ ಆಗ್ತದೆ. ಏನ್ರಿ ಅದು ಸರಿ ಅಲ್ಲ. ಇನ್ನೊಂದು ದೊಡ್ಡ ಸಂಸ್ಕಾರ ಇರ್ತದೆ. ಆ ಸಂಸ್ಕಾರ ಇತ್ತು ಅಂದ್ರೆ ಅದು ಅಭ್ಯಾಸ ಮಾಡ್ಕೊಳ್ಳೋದು. ಸಂಸ್ಕಾರ ಇದ್ದನಪ್ಪ ಅಂದ್ರೆ ಅಭ್ಯಾಸ ತೊಗೊಳ್ಳೋದಲ್ಲ. ಅದು ಕಾರಣ ಅದು ಬರೋದಿಲ್ಲ. ಸುಳ್ಳು ಸಂಸ್ಕಾರ ಈ ಸುಳ್ಳು ಪುಸ್ತಕದಲ್ಲಿ ಇಲ್ಲಿ ಇವರು ಪ್ರಿಂಟ್ ಮಾಡ್ತಾರೆ. ನಿಮ್ಮ ಕೈ ಸಿಕ್ಕೋದಿಲ್ಲ. ಮೊನ್ನೆಯವರು ನಿಮ್ಮ ಹೆಡ್ ಮಾಸ್ಟರ್ ಬಂದರೆ ಇಲ್ಲಿ ಗೊತ್ತಿಲ್ಲ. ವೆದರ್ ಪುಸ್ತಕ ಎಲ್ಲ ಅವಲೋಕನ ಮಾಡಿ ಅವಾಗದರಿ ರಾಕ್ಷಸಿ ಪೈಶಾಚಿ ಸಂಸ್ಕಾರ ಎಲ್ಲ ಬಂದು ಇಲ್ಲಿ ಎಷ್ಟೋ ರಾಕ್ಷಸಿ ಪೈಶಾಚಿ ಸಿಕ್ಕಿ ಬಂದು ಬಿಡುಗಡೆ ಆಗೋಲ್ಲ. ಅಲ್ಲಿ ಅಸಮಾಧಾನಕ್ಕೆ ಕೇಳಬಹುದು. ಈ ಪುಸ್ತಕ ಬಂದಿರ್ತಾರೆ. ಈಗ ಯಾರು ಬಂದು ಕೂತ್ಕೊಂಡು ನಾಳೆ ಸೋಮವಾರ ಅಮಾವಾಸ್ಯೆ ಅಲ್ರಿ. ನಾಳೆ ಸೋಮವಾರ ಅಮಾವಾಸ್ಯೆ ನಾಳೆ ಬರೀಬೇಕು. ಕೆಲವು ಬಂದಿತ್ತು ಇದಕ್ಕೆ ಅವಾಗ ಪುಸ್ತಕ ಆಗುದಿಲ್ಲ. ಸಮಯ ಆಗುದು ಅವಾಗ ರಾಕ್ಷಸಿ ಸಂಸ್ಕಾರ ರೀ, ವಿಶೇಷ ಸಂಸ್ಕಾರ ಅವು ಏನಪ್ಪ ಹೇಳ್ಕೊಂಡು ಸಂಸ್ಕಾರದಿಂದ ಕೆಲವೊಂದು ಶ್ರವಣ ಮಾಡ್ಕೊಂಡು ಇರ್ತೀವಿ ಅಂತ ಹೇಳ್ಕೊಂಡು ಇನ್ನೂ ಹೇಳ್ಕೊಂಡವ್ರಿ. ಕೆಲವು ನಾನು ಹೋಗಿರ್ತೀವಿ ನಾವಂತ ಕೆಲವು ಹೋಗ್ಬಿಟ್ಟಾವ. ಅವುಗಳನ್ನ ಯಜಮಾನ್ರು ಸಿನಿಮಾಸಲ್ಲಿ ಒಯ್ದಾರ ನೋಡ್ರಿ. ಚಟ್ಟ ಒಯ್ದಾರಂತವರು 12 ಒಯ್ದಾರೆ. 12 ಒಯ್ದಾರ. ಅವು ಕೆಲವು ಪುಸ್ತಕ ನಮ್ಗೆ ಹೋಗಿ ನೋಡ್ಕೊಂಡು ನಾವು ಸಂತೋಷ ಆಗಿ ಬಂದು ಹಚ್ಕೊಂಡಿದ್ವಿ. ಬಂದೇನೆ ಹೋಗಿ ನೋಡಿ ಅಲ್ಲೆಲ್ಲ ನಾನು ಹೌದು ವಿಚಾರ ಮಾಡ್ಕೊಂಡು ತಿಳ್ಕೊಂಡು ಪುಣ್ಯಾಸ ಸಿಗುದು ಗುಂಡ ಇಲ್ಲಿಗೂ ಬಂದಾಗ ನಾವು ಅಲ್ಲಿ ಗುರು ಆಗಿದ್ವಿ, ಶಿಷ್ಯರಾಗಿ ಮತ್ತು ನಮಗೊಂದು ಪುಣ್ಯ ಈ ಪುಣ್ಯ ಸಿಗೋದಿಲ್ಲ. ನಾ ಕೆಲವು ಕಡೆ ಹಿಂಗೆ ಹೇಳ್ತೀನಿ ಗುರುಗಳ ನಾನು ಶಿಷ್ಯ ಆಗ್ತೀನಿ. ಎಲ್ಲರೂ ಮಾಡಿದ್ವಿ. ಧಾರವಾಡ ಮಾಡಿದ್ವಿ. ಈಗ ಧಾರವಾಡದಾಗ ಭಾಳ ಸತಿ ಹಿಂಗೆ ಮಾಡಿದ್ರಿ. ನಾನು ದೊಡ್ಡ ಅನುಕೂಲತೆ ಕೊಟ್ಟದ್ರಿ. ಯಾಕಂದ್ರೆ ಅನೇಕರಿಗೆ ಸಮಸ್ಯೆಗಳು ಭಾಳ ಇರ್ತಾವ. ಹೌದು, ಇಂಥ ಸಮಸ್ಯೆಗಳು ನೀವು ಅದನ್ನ ಆಸ್ಪದ ಮಾಡಿಕೊಟ್ರಿ ಅಂತಂದ್ರೆ ತಮಗನಿಸಿರ್ತಕ್ಕಂಥ ತಮಗೇನಾದ್ರು ಬಿಗಿ ಅನ್ಸಿರ್ತಕ್ಕಂಥ ಒಂದು ಸಮಸ್ಯೆ ತಮ್ಮ ಎದುರಿಗೆ ಇಟ್ಟರೆ ನಮ್ಮಿಂದ ಅವೆಲ್ಲ ಶಾಸ್ತ್ರ ಸೈನ್ಸ್ ಇದ್ರೂ ಕುರಿ ತೆರಿ ಹಾಕಿದಾಗ ಹಾಕಿ ಹೋಗ್ಬೇಕಾಗತ್ತೆ. ಇಲ್ಲೇ ಕೆಲವು ಮಂದಿ ರೀತಿಯೂ ಮಾಡ್ತಿರ್ತಾರೆ. ಒಳ್ಳೆ ಅನುಕೂಲ ಅದಕ್ಕೆ ಯಾರು ಏನೋ ಒಂದಾಗಿ ನೋಡಿ ಸುಮ್ಮನೆ ಕುಂತಿರ್ತಾರೆ. ಆದ್ರೆ ನಮ್ಗೆ ಸಮಸ್ಯೆ ಬಗ್ಗೆ ನಮ್ಗ ಆಸ್ಪದ ಮಾಡ್ಕೊತೀರ ಅಂತಂದ್ರೆ ಏನೋ ವಿಚಾರ ಇರ್ತಾವಂತ ಜಾಗೃತಿ ನಮ್ಮ ಕಂಡು ಬರ್ತದೆ. ಸ್ವಲ್ಪ ಅನುಭವ ಯಾಕೆಂದ್ರೆ ಅವರಿಗೆ ಅಥವಾ ಪ್ರಾಧ್ಯಾಪಕರು ವಗೇರೆ ಇರ್ತಾರೆ ನೋಡ್ರಿ. ವಿಷಯ ಮಾಡ್ಲಿಕ್ಕೆ ಹಗಲಾಗ್ತದೆ.
ನಾವಲ್ಲಿ ಜನ್ಮಿಸಿದ ಅನುಭವ ಏನಿದೆ ಅಂತಂದ್ರೆ ನಾವೇ ಹೇಳ್ಕೊಂತ ಹೊರಟಿವಿ ಅಂತಂದ್ರೆ ಜಸ್ಟ್ ನಿಧಿ ಮಾಡ್ತಾರೆ. ಒಂದು ಪ್ರಶ್ನೆ ಕೇಳಿದ್ವಿ, ನಮಗೂ ಕೇಳ್ಯಾರ ಅಂತ ತಿಳ್ಕೊಂಡು ಭಯದಿಂದ ಅನುಭವ ಇಲ್ಲ ಅನುಭವ ಏನ್ರಿ. ಯಾಕಂದ್ರೆ ನಾನು ಧಾರವಾಡದಾಗ ಈ ಸಲ 5 ಸಲ ಹೋದ ಅದೇ ಹೇಳಿದ್ರಿ. ತಂದು ಸಿಡಿದಾಗ ಇನ್ನೊಂದು ನಾನು ಈ ಕೇಳ್ತಾ ಹೋಗ್ತಿದ್ದೆ, ತಿಳ್ಕೊಂಡು ಹೋಗಿ ರೂಢಿ ಬಾ ರೂಢಿ ಅಂದೆ. ನಾನು ಹಂಗೆ ಹೇಳ್ಕೊಂಡು ಕಡಿಮೆ ಇದೆ. ಅದು ಹೇಳ್ತಿತ್ತು ಕೆಲವು ಪ್ರಸಂಗ ಆಗುತ್ತೆ, ಯಾವ್ಯಾವ ಯೋಗ ಮಾಡೋ ಪ್ರಸಂಗದಾಗ ಹೇಳ್ಕೊಟ್ಟು ಹೋಗಿರ್ತದೆ. ಒಂದು ವಿಶೇಷವಾಗಿ ಕೇಳಿಲ್ಲ ಅದೇನಾಗ್ತೀವಿ, ಅವ್ರ ವಿಚಾರ ಮಾಡಲಿಕ್ಕೆ ಅರ್ಥ ಸಿಗ್ತದೆ. ಮತ್ತು ಅವ್ರ ಮನವರಿಕೆ ಮಾಡ್ಕೊತಾರೆ ನೋಡ್ರಿ. ಮನವರಿಕೆ ಮಾಡ್ಕೊತಾರೆ ಅಂದ್ಕೊಂಡ್ರೆ ಅವ್ರಿಗೆ ಟ್ಯಾಂಗ್ ಇಲ್ಲ. ನಾನು ಅವ್ರನ್ನೇ ಬಿಡುಗಡೆ ಮಾಡ್ತಿದ್ದೆ. ಇವಾಗ ನಮಗೆ ಇಲ್ಲ. ನಾವು ವಿನೋದಕ್ಕೆ ಅಂತ ಹೇಳಿಲ್ಲ, ಸಾಮಾನ್ಯವಾಗಿ ಪುಸ್ತಕ ಗೊತ್ತಿಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಧಾರವಾಡದಾಗ ಪ್ರವಚನಗಳಾಗಿ ಕೇಳಿರ್ಬೇಕಾದ್ರೆ ಪ್ರೊಫೆಸರ್ಸ್ ಹೋಗಿ ಎಲ್ಲ ಬರ್ತಿದ್ರು ಕೇಳಬೇಕಾದ್ರೆ ನೀವು ಗುರುಗಳು ನನ್ನ ಶಿಷ್ಯ ಅಂತ ಹಿಂಗೆ ಹೇಳಿ. ಇನ್ನೊಂದು ಹೇಳಿ, ನೀವು ಋಷಿಗಳು, ನಾನು ಶಿಷ್ಯ. ನೀವು ದೇವರು ನನ್ನ ಪೂಜಾರಿ. ನಾನು ಗುರುಗಳು ಪ್ರೊಫೆಸರ್ ಹೇಳ್ತೀವಿ ನೆನಪು ಮಾಡ್ಕೊಂಡು ಇನ್ನೊಂದು ನನ್ನ ನಾನು ಬಂದಿಲ್ಲ. ನೀವು ದೇವರು ನನ್ನ ಪೂಜಾರಿ ಇದ್ರಿ, ನಮಗೆ ಮಾಡಿದ್ರಿ. ಹಂಗೆ ಹಿಂಗೆ ಅಂತ ಆ ಕಥೆ ನಮಗೆ ಇಲ್ಲ. ಯಾಕೆ ನೀವು ದೇವರು ನಾವು ಪೂಜಾರಿ. ನೀವು ಸಂತೋಷ ಆಗುವಾಗ ನಾನು ಮಾತಾಡಿದ್ವಿ. ನಿಮ್ಮ ಹುಡುಗ ಸಂತೋಷ ಆಗ್ತೇನ್ರಿ ಆಕ್ಚುಲಿ ಸಂತೋಷ ಆಗುವ ಹೊರಗಂಡು ಇಲ್ಲ. ಅದೊಂದು ಸೋಡ ಮುಕ್ತಿ ರೋಗ. ಅದೀಗ ಸಂತೋಷ ಆಗ್ತದೆ, ಅದು ಆಯ್ತಲ್ರಿ. ಸಂತೋಷ ನೀವು ದೇವರ ಸಂತೋಷ ನಾನು ಪೂಜಾರಿ ಕೆಲಸ. ನಾನು ಪೂಜಾರಿ ಬರಾಬರಿ ಮಾಡಿದ್ರೆ ನಿಮ್ಗೆ ಸಂತೋಷ ಆಗ್ತಲ್ರಿ. ಇನ್ನೂ ಹೇಳ್ತದೆ ಸಮುದ್ರ ಹೊಲ ನಮ್ಮ ಪ್ರಸಂಗ ಬಂದಿತ್ತು, ಅಲ್ಲಿ ಹಿಂಗೆ ಹೇಳಿದ. ನಾನೇನು ಅಷ್ಟ ಹೇಳಬೇಕಂದಿಲ್ಲ, ನಾನೊಬ್ಬ ಪೂಜಾರಿ, ನೀವೆಲ್ಲರೂ ದೇವರು. ನಿಮಗೆ ಸಂತೋಷಗೊಳಿಸುವ ಕೆಲಸ ಮಾಡಲಿಕ್ಕೆ ಬಂದೇನೆ. ನನಗೆ ಸಂತೋಷಗೊಳಿಸ್ಲಿಕ್ಕೆ ಬಾಕಿ ಸಾಮಾನ್ಯ ಆಗಿಲ್ಲ. ದುಡ್ಡಿಲ್ಲ, ಧೂಪಿಲ್ಲ, ಧನಕನಕ ಇಲ್ಲ, ಯಾರು ಕೊಡ್ಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ನನಗೇನಪ್ಪ, ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಗೆ ಎರಡು ಮಾತು ಮಾತಾಡ್ಲಿಕ್ಕೆ ಹೇಳಬೇಕದ. ಅದರಿಂದ ನಾನು ದೇವ್ರನ್ನ ಸಂತೋಷ ಮತ್ತು ನೀವು ದೇವರಂತೂ ನಾನು ಬಂದೀನಿ. ಮತ್ತು ದೇವರಾದಂತ ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಇದೇನು ಹಾಗೆ ದೇವರಾದಂತ ಹಾಗಿರ್ತೀನಿ ಏನ್ರಿ. ನಮಗ ದೇವರಂತ ದೊಡ್ಡ ಪಟ್ಟ ಕೊಟ್ಬಿಟ್ಟು ದೇವರನ್ನ ಹಿಡ್ಕೋಬೇಕು. ದೇವರಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಹೌದಲ್ರಿ. ಎಲ್ಲ ತೊರೆಯಬೇಕಾಗ್ತದೆ. ಎಲ್ಲ ವೈರಾಗ್ಯಗಳು ಹಾಗೆ ಆಗಬೇಕು. ನಮ್ಮ ಹಂಗೆ ಮಾತಾಡ್ಕೊತ ಹೋಗ್ತಿದ್ವಿ. ಎಲ್ಲ ಸೋಡಾ ಮುಖ್ಯ ರೋಡ ಹಂಗಲ್ರಿ. ಸರ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಸಾಮಾನ್ಯ ರೂಢಿಗಳಲ್ರಿ. ಈಗ ಜೀವರಿ ಅದಕ್ಕೆ ನಾನು ನಿಮಗೆ ಸಂತೋಷಗೊಳಿಸ್ಬೇಕಂತ ಬಂದೀನಿ. ಅನಾಯಾಸ ಎಲ್ಲ ಏನೋ ಪೂರ್ಕೊಂಡು ಕರ್ಕೊಂಡು ಇಷ್ಟೆಲ್ಲ ದೇವರು ನಮ್ಮ ಪಾಲಿಗೆ ಸಂತೋಷಗೊಳಿಸಿ ಸಿಕ್ಕಾವ ಅಂತ ಹೇಳ್ತೈತೆ. ಅದಲ್ಲ ನೀವೇನು ಕೇಳ್ರಿ, ನಮ್ಮ ಸಂತೋಷ ಕೇಳ್ರಿ ಕೇಳ್ರಿ. ಬಹಳ ದೇವ್ರು ಸಿಕ್ಕಾವ ಏನು ಆಯ್ತಲ್ರಿ. ಇದು ಕೆಲಸ. ಯಾಕಂದ್ರೆ ನಮ್ಗೆ ಹೆಚ್ಚಿನ ಸಾಮರ್ಥ್ಯ ಇಲ್ಲ. ದನ ಕೊಡು, ಕನಕ ಕೊಡು, ಅದು ಭೂಮಿ ಸುಮ್ಮನೆ ಕೂಡ ಆ ಸಾಮರ್ಥ್ಯ ಇಲ್ಲ. ಏನೋ ಒಂದು ಮಾತು ಹಿರಿಯರ ಅಥವಾ ಅವ್ರು ಕಲಿಸ್ಯಾರ, ಹೇಳ್ಕೊಟ್ಟು ಜನ ಸಂತೋಷ ಆಗ್ತದೆ. ಅಷ್ಟು ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳ್ಯಾರ. ಹೆಚ್ಚಿನ ಕೆಲಸ ನಮ್ಗೆ ಇರೋದಿಲ್ಲ. ಹೆಚ್ಚಿನ ಬೇಕಾದ್ರೆ ಮತ್ತೆ ಹೆಚ್ಚಿನಲ್ಲಿ ಸಿಕ್ಕಲ್ಪ ಹೋಗ್ತೀವಿ. ಇಷ್ಟ ನಾ ಹೇಳ್ತೀನಿ ನಾವು. ಸಂಪತ್ತು ನಿಮಗೆ ಗೊತ್ತು. ಅದಕ್ಕೆ ನೀವು ಗುರುಗಳು ನಾ ಶಿಷ್ಯ ಅಂತ ಹೇಳ್ತಿದ್ದೆ. ಅದಕ್ಕೆ ಸಿಗಲಿಲ್ಲ ನಮ್ಮಲ್ಲಿ ಈ ಜನರಿಗೆ ನಾವು ಧಾರವಾಡ ಪ್ರವಚನ ತಾವು ಯಾಕೆ ಬರಲಿಲ್ಲ ಅಂತ ಹೇಳಿ
ನಮಗೂ ಸಾಕಿತ್ತು. ಈ ಧಾರವಾಡ ಲೋಕಲ್ ಜನರಿಗೆ ಕೆಲವೊಂದು ಪರಿಚಯ ಬರಬೇಕು. ನಾಳೆ ಇಂಗ್ಲೀಷ್ ಡೇವರಲ್ಲಿ ಅಥವಾ ಊರಲ್ಲಿ ಪ್ರಮುಖ ಯಾರು ಪ್ರಸಿದ್ಧ ಕೇಳಿದ್ರೆ ಹೇಳ್ತಾರಲ್ಲ ಹೇಳ್ತಾರೆ. ಮೊನ್ನೆ ಹಾಡ್ಬಿಟ್ರೆ ಸದ್ದು ಅಂತ ಸ್ವಾಮಿಗಳು ಸಾಯಂಕಾಲ ಹೇಳಿದ್ರು ಪ್ರಯೋಜನ ಬರ್ತಿದ್ರು ಅಂತ ಕಾರ್ಯಕ್ರಮ ಮುಗಿಸಿ ಹೋದ್ರು ಅಂತ ಅವರ ಹೇಳಿದ್ರು. ಇದಾಂಗ ಊರು ಬರ್ಬೇಕಂತ ನಡೆದಿತ್ತು ಎಲ್ಲ ಹೇಳ್ತದಲ್ಲ ಸಾಯಂ. ಹಾಂ ಹಾಂ ಹೌದು. ಅದ ಕಾರಣ ಈಗ ನಾವು ಏನು ತಿಳಿತದ ಅದು ತಿಳಿಯೋದನ್ನ ಮನವಿ ಮಾಡ್ಕೊಳ್ಳೋದು ಅಲ್ಲ ಮನವಿ ಮಾಡಿದ್ರೆ ಹೋಯ್ತು. ಆಯಂದ್ರೆ ಅಡ್ಡಿ ಆತಂಕ ಬರ್ತಾವೆ. ವರ್ತಮಾನ ಮತ್ತು ಭೂತ ಪ್ರತಿಮೆ ಭಾವಿ ಪ್ರತಿಮೆಗಳು ಬರ್ತಾವೆ. ಯಾವ ಅವಲಂಬಿ ವಿಷಯ ಸಮಸ್ಯೆಗಳಿಂದ ಮುಂದೆ ಬಂದಿರ್ತದೆ. ಯಾಕಂದ್ರೆ ಅದು ನೀವು ಚಟ ಬಿಟ್ಟರೆ ಆ ವಿಷಯವನ್ನು ಸುಖ ಸಿಗ್ತದೆ ಅಂತ ಹೇಳ್ಕೊಂಡು ಭೂಲಾಸ ಬಿಟ್ಕೊಂಡು ಅಲ್ಲ ಮಾಡ್ಕೊತ ಹೋಗೋದು ಆಮೇಲೆ ಮುಡಿಬಿಟ್ಟು ಚಟ ಬಿಟ್ಟು ನೋಡ್ರಿ ಅದೇನು ಮಾಡ್ತಾ ಬಂದಿದ್ದು ಇವತ್ತು ಕೂಡಲೇ ತಿಳ್ಕೊಂಡದ್ದೆಲ್ಲ ಹಿಂಗೆ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದು ಚಟ ಬಿದ್ದಿದ್ದರಿಂದ ದೂರ ಸರಿಸೋದ್ರಿಂದ ಪುನಃ ಅದು ವಿಚಾರ ಮಾಡ್ಕೊತೀವಿ. ಸದ್ಯಕ್ಕೆ ಸಹಸ್ರಾರಂಗದಿಂದ ನಾನು ತಿಳ್ಕೊಂಡಂತಹ ಏನು ವಿಷಯಗಳು ಬರೋದು ಅದೇ ತಿಳುವಳಿಕೆ ಅದನ್ನೇ ಗಟ್ಟಿ ಮಾಡ್ಕೊಂಡು ಹೋಗೋದು ಏನಿದೆ ಹಿಂದಿನ ಆಗುತ್ತಾವಂದ್ರೆ ಹಿಂದಿನ ಸಂಸ್ಕಾರ ಹಿಂದಿನ ಸಂಸ್ಕಾರ ಇರ್ತವೆ ಅದು ಬಂದದ ನಿಮ್ಮ ಸುತ್ತಿ ಬಂದದ ಏನು ಅದು ಬಂದದ ಹಿಂಗದ ಹಂಗೆ ಯಾವಾಗ ಹೆಂಗೆ ಅದೇನು ಅದು ಹೋಗುದಿಲ್ಲ ಬಾಕಿ ಹೋಗುದಿಲ್ಲ. ಅದು ಎಲ್ಲಿ ತನಕ ಅಭ್ಯಾಸ ಮಾಡಿರ್ತದೆ ಅಲ್ಲಿ ತನಕ ಆ ಸಂಸ್ಕಾರ ಉಳಿತದೆ. ಪುನಃ ಬಿಟ್ಟು ಅದೇ ಸಂಸ್ಕಾರ ಇರ್ತದೆ. ಮುಂದೆ ಅಭ್ಯಾಸ ಮುಂದುವರಿತಾನೆ ಸಂಶೋಧನೆ ಮುಂದುವರಿದ. ಈಗ ನೀವು ವಿದ್ಯಾರ್ಥಿಗಳಿಗೆ ಕಲಿಸ್ತಾರಲ್ಲ, ನೀವು ಕಲಿಸಿದ ಪಾಠ ಇರ್ತದೆ ಅದು ಮತ್ತೆ ವರ್ಗಿಸಿ ಮುಂದೆ ನಡೀತದೆ. ಹಾಗಾದ್ರೆ ಏನು ಅಭ್ಯಾಸದ ಸಂಸ್ಕಾರ ಆಗಿರ್ತದೆ ಅದು ಎಲ್ಲಿ ತನಕ ಆಗುತ್ತೆ ಅಷ್ಟು ನಿಲ್ತದೆ ನಮಗೆ ಬರೀತದೆ. ಸಂಶುದ್ಧಿನ ಆಗತ್ತ ಸಂಶುದ್ಧಿಯನ್ನು ಬಂದಿದೆ. ಅದಕ್ಕೆ ನಾವು ಅದೇ ಪ್ರಕಾರವಾಗಿ ಸಂಶುದ್ಧಿಯನ್ನು ಪಡೆಯಲಿಕ್ಕೆ ಅನುಸಂಧಾನ ವೃತ್ತಿ ಕೇಳ್ಬೋದು. ನಾವು ಇದೆ ನಾವು ನೋಡ್ತೀವಿ ಮತ್ತು ಬಸರಿಕಾಯಿ ಕಷ್ಟಾಗಿ ಹಿಂದಕ್ಕೆ ಸರ್ತೀವಿ ಅವಾಗ ಆರಾಮಿರ್ತೀವಿ. ದಿನ ನೋಡ್ತೀವಿ ಕಷ್ಟಾಗಿ ಬಸರಿಕಾಯಿ ಮತ್ತು ಹಿಂದಕ್ಕೆ ಸರ್ತೀವಿ. ಅದಕ್ಕೆ ಬಿಟ್ಟು ಹಿಂದಿಸೋದಾಗ ಆರಾಮಿರ್ತೀವಿ. ಅವಾಗ ಯಾವ ಮತ್ತೆ ಕಷ್ಟ ಅಂತೀವಿ. ಈ ವಿಚಾರ ನೆನಪು ಬರ್ಲಿಕ್ಕೆ ಹತ್ತಿರ ಹಾಂ ಅದು ಲಾಭಗಳನ್ನು ಮುಗಿಸಲಿಕ್ಕೆ ಹೌದಲ್ರಿ. ಈಗ ಅಭ್ಯಾಸಗಳು ಬರುತ್ತೆ. ಈಗೇನಾಯ್ತು ಎಲ್ಲ ಎಚ್ಚರಿಕೆಯಿಂದ ನೋಡ್ತೀವಿ ಆಗ್ಬೇಕಾಗ್ತದೆ. ಹಾಗೆ ನಾವು ಹೇಳ್ಕೊತ ಹಾಗೆ ಹೇಳಲ್ಲ ಬಸ್ಸಿಗೆ ಟೆಲಿಕೋಟ್ ನಿಧಿ ಮಾಡ್ತಾರೆ ಹಂಗೆ ವಿಷಯ ನಿಧಿ ಮಾಡ್ತಾರೆ. ಕೆಲವು ವಿಚಾರ ವಿಷಯ ಹತ್ತಿರಲ್ಲ ಇಲ್ಲೇ ಹೇಳುವುದಿಲ್ಲ. ಹೇಳುವುದವ್ರಿಗೆ ನಿಂತು ಬರ್ತದೆ. ಮತ್ತು ತಿಳಿದಿಲ್ಲ ಯಾಕಂದ್ರೆ ತಿಳ್ಕೊಂಡು ಮನ ಮಾಡೋ ಹೊಟ್ಟೆ ತಿಳ್ಕೊಂಡಿಲ್ಲ. ಯಾಕೆ ತಿಳ್ಕೊಂಡಿಲ್ಲ ಮುಖ್ಯ ಏನಪ್ಪ ಹೌದಲ್ರಿ ಬರಬೇಕು. ಹೌದು ಹೌದು ಬರೋದು. ಮತ್ತೇನು ವಿಚಾರ ನೋಡಿ ಅದು ಅಂತಂದ್ರೆ ಮತ್ತೇನು ಉಳಿಯಲ್ಲ. ಏನು ಅಂತ ಹೇಳ್ರಿ. ಅದರಿಂದ ಯಾವ್ಯಾವ ಆತಂಕಗಳು ಬರ್ತಾವ ಯಾವ ನಮೂನೆ ಆತಂಕ ಬರ್ತಾವ ಆ ನಮೂನೆ ವಿಚಾರಗಳು ಅದು ಸಹಿಸ್ತದೆ. ಅದು ಯಾವ ಯಾವ ಭಿನ್ನ ರೀತಿಯಿಂದ ಆತಂಕಗಳು ಬರ್ತಿರ್ತಾವ. ಒಬ್ಬರಿಗೆ ಬಂದಾಗ ಆತಂಕ ಇನ್ನೊಬ್ಬರಿಗೆ ಬರ್ತಿರಲಿಲ್ಲ. ಒಬ್ಬರಿಗೆ ಬಂದ ಆತಂಕ ಇನ್ನೊಬ್ಬರಿಗೆ ಬರ್ತಿರಲಿಲ್ಲ. ಏನ್ರಿ ಅವ್ರವ್ರ ಆತಂಕತೆ ಆತಂಕ ಇಟ್ಟು ಅವ್ರನ್ನು ಆಯಾ ವ್ಯಕ್ತಿಯಿಂದ ಅವ್ರನ್ನ ಹಿಂಸಿಸೋದು ಮತ್ತೆ ಅಭ್ಯಾಸ ಇವರ ನಿರ್ಮೂಲ ವೃತ್ತಿ ಶಾಸ್ತ್ರದೊಳಗೆ ತೊಡಗಬೇಕು.
ಅವರವರ ಅಡ್ಡಿ ಆತಂಕಗಳು ಅವ್ರಿಗೆ ಅವ್ರಿಗೆ ಇರ್ತಾವೆ ಯಾಕ್ರಿ ನಾವು ಅವ್ರ ಆತಂಕಗಳು ನಮ್ಗೆ ಗೊತ್ತಾಗಲ್ಲ, ನಮ್ಮ ಆತಂಕ ಅವ್ರಿಗೆ ಗೊತ್ತಾಗಲ್ಲ. ಸಾಮಾನ್ಯ ವಿಚಾರ ಅಂತ ಬಂದವರು ಆತಂಕಗಳು ಯಾವ ರೀತಿ ಅವರ ಆತಂಕ ಮಾಡ್ತಾರೆ. ಈ ರಾಮನ ಬರದೇ ಇರ್ತೀನಿ ಒಟ್ಟು ಏನಾದ್ರು ಈ ಹಿಂಸಿನ ಕಾಲಕ್ಕೆ 3 ವರ್ಷ ಮಾಡೋದು. ಏನೇ ಕೈಯಿಂದ ಬಡಿ ಕಾಲದ ಬಡಿ ಯಾಕ್ರಿ ಶ್ವಾಸೋಚ್ಛ್ವಾಸ ನೋಡಿ ಏನಾರ ಮಾಡಿ ಒಟ್ಟಿನ ಮೇಲೆ ನೀವೇ ಮಾತು ಮಾಡಿ ಹೌದಲ್ರಿ. ಹಂಗೆ ರಾಮವ ಬಂದು ನಮ್ಗೆ ದುಬಾರಿಸ್ಬಾರ್ದು. ವಿಷಯ ರಾಮವ ಬಂದು ನಮ್ಮನ್ನು ಮುಗಿಸ್ಬಿಡ್ಬಾರ್ದು. ದುಷ್ಟ ವ್ಯವಸಾಯ ನಾವು ಕೈಕೋಬೇಕು. ರಾಮವ ಮಳೆ ಬರ್ತದೆ. ಯಾಕೆ ಬರ್ತದೆ ಅಂತಂದ್ರೆ ಯಾವೇ ಹೇಳಿಲ್ಲ ಹಿಂದೂ ಸಂಸ್ಕಾರ ನೋಡಿ ಅಂಶ ತಿಳ್ಕೊಂಡ ಪ್ರಸಂಗದಲ್ಲಿ ಹೇಳಿದ್ರೆ ಬಹುನಾಮ್ ಜನ್ಮನಾಮಂತೆ ಮಾಮೇತಿ ಪರಂತಪ ಅಂತ ಹೇಳಿದ್ರು. ಅಭ್ಯಾಸ ಮಾಡ್ಕೊಟ್ರೆ ನಂತರ ಆ ನಿರ್ಮೂಲ ಸ್ಥಿತಿ ಬರ್ತದೆ ಅಂತ. ಅನುಭವ ಇರುವಿನ ಅನುಭವ ಕಾಯಂ ಉಳಿಬೇಕಾದ್ರೆ ಎಷ್ಟೋ ಅಭ್ಯಾಸ ಮಾಡ್ಕೊಟ್ಟು ಹೋದಾಗುತ್ತೆ. 1 ಜನ್ಮ ಹೋಗೋದು, 2 ಜನ್ಮ ಹೋಗೋದು ಹೋಗಲ್ಲ. ಭೂನಾಂ ಜನ್ಮನಾಮದೆ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಸಿದ್ಧತೆ. ಆ ಸಿದ್ಧಿಗೋಸ್ಕರವಾಗಿ ಆ ಸಿದ್ಧಿಯೇ ಅಂದರೆ ನಿರ್ಮೂಲ ಹೊಂದಲಿಕ್ಕೆ, ಮೂವ ತ್ಯಾಗ ಮಾಡಲಿಕ್ಕೆ, ಆರಾಮಿಗೆ ಇರಲಿಕ್ಕೆ ಅದ ಸಿದ್ಧಿ ಅಂದರೆ. ಅದಕ್ಕೋಸ್ಕರವಾಗಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಸಿದ್ಧೆ. ಆರಾಮದ ಬಗ್ಗೆ ಎಲ್ಲೋ ಒಬ್ಬರು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಯಥಾವಧಿ ಸಿದ್ಧಾರಾಮ್ ಕಶ್ಚಿನ್ ಮಾಮೇತಿ ತತ್ವತಃ. ಪ್ರಯತ್ನ ಮಾಡೋ ಬಗ್ಗೆ ಎಲ್ಲೋ ಒಬ್ಬರು ಆ ಸಿದ್ಧಿಯನ್ನು ಪಡಿತಾರೆ. ಈಗ ನಮ್ಮಲ್ಲಿ ಹೈಸ್ಕೂಲ್ ಅದ, ಈಗ ಕಾಲೇಜ್ ಅದ, ಎಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ. ಎಷ್ಟು ಮಂದಿ ಪಾಸ್ ಆಗ್ತಾರೆ, ಎಷ್ಟು ಮಂದಿ ಖೈರ್ ಪರೀಕ್ಷೆ ತನಕ ಹೋಗ್ತಾರೆ, ಎಷ್ಟು ಮಂದಿ ಹೋಗ್ತಾರೆ. ಭಾಳ ಕಡಿಮೆ ರೀ. ಅವತ್ತೊಂದು ನಿಮ್ಮ ಕಾಲಾವಧಿ ಇಂತಿಷ್ಟು ವರ್ಷಗಳಿಗೆ ಕೋರ್ಸ್ ಅಂತ ಇಟ್ಟಿರ್ತೀರಿ, ಅಷ್ಟು ಇಷ್ಟು ಕೋರ್ಸ್ ಮುಗಿದ ತನಕ ಅದೇ ಅಥವಾ ಅಭ್ಯಾಸ ನಡೆಸ್ಬೇಕಲ್ಲ. ನಡೆಸಿದ್ರೆ ಮತ್ತು ಅದು ಆಗೋಂಗಿಲ್ಲ. ಅದರಂತೆ ನೀವು ಅವ್ಯಾಹತವಾಗಿ ಬಂದಿರಲ್ರಿ. ತನ್ನ ತಾನು ಎಡೆಬಿಡಿದ ಆರೋಗ್ಯ ಅರಿಯದ ಆತನಿಗೆ ತನ್ನನ್ನು ತಾವು ಬಿಟ್ಟು ಬಿಡದೆ ಪರಿಶೀಲನೆ ಮಾಡೋದು ನಿಂತ್ಕೊಂಡಿಗೆ ಪಡೆಯುವುದಾಗುವುದು ನೀವು ಸಿಕ್ಕವ. ನೀವು 16 ವರ್ಷದ ನೀವು ಮುಗಿಸಿರ್ತೀರಿ. ಪ್ರಾಥಮಿಕ ಹಿಡ್ಕೊಂಡು ಯೂನಿವರ್ಸಿಟಿ ನಿಮ್ಮ ಅಂತ ಹೆಟ್ಟ ತನಕ ಅಂದರೆ 16 ವರ್ಷದ ಕೋರ್ಸ್ ಇರ್ತದೆ. ಅದು ನಾವು ಯಥಾರ್ಥಕ್ಕೆ ಸಾಂಗ್ವಾಗಿ ಮಾಡ್ಕೋತ ಹೋದ್ರೆ ಅಲ್ಲಿ ಹೆಟ್ಟ ಮುಟ್ತಾನೆ. ಹೌದಲ್ರಿ? ಜ್ವರಿಂದ ಇದ್ರೆ ಇಲ್ಲ. ಹಾಗಾದ್ರಂತೂ ನೀವು ಯತ್ನ ಮಾಡ್ಕೊಂತ ಬೆನ್ನು ನಮೂನೆ ಎಲ್ಲ ಅಡ್ಡಿ ಆತಂಕಗಳು ಬರ್ತಾವೆ. ಅವುಗಳನ್ನ ಆ ವಿಚಾರದಿಂದ ದೂರ ಮಾಡ್ಕೋತ ಹೋದಂಗೆ ನಾವು ತೆಗಿತೇವೆ. ಅವಾಗ ಅವ್ನ ಅನುಭವ ಬರ್ತದೆ. ಎಷ್ಟೆಷ್ಟು ಅವನಿಗೆ ವ್ಯಾಮೋಹ ತೆಗಿತಾರೆ, ಅಷ್ಟು ಸಮಾಧಾನ ಶಾಂತಿ ಅನುಭವ ಬರ್ತಾರೆ. ಅವ್ನಿಗೆ ಮತ್ತಷ್ಟು ಉತ್ತೇಜನ ಸಿಗ್ತದೆ. ನೀವು ಕೇಳ್ಕೊತ ಹೋದಾಗೆಲ್ಲ ಪರೀಕ್ಷೆ ಪಾಸ್ ಆದರೂ ಹೋದಂಗೆ ನಾವು ಉತ್ತೇಜನ ಸಿಗ್ತದಿಲ್ಲ. ಇನ್ನಷ್ಟು ಅಭ್ಯಾಸ ಮಾಡ್ಬೇಕು. ನಾವು ಮೇಲ್ಮಟ್ಟಕ್ಕೆ ಹೋಗ್ಬೇಕು, ಮೇಲಿನ ಅಭ್ಯಾಸ ಮಾಡ್ಬೇಕು. ಉತ್ತೇಜನ ಸಿಗ್ತದಲ್ರಿ. ಅಭ್ಯಾಸ ಮಾಡ್ಕೊತ ಹೋದಂಗೆಲ್ಲ ನಮಗೆ ಆ ಉತ್ತೇಜನ ಸಿಗ್ತದೆ. ಈ ಶಿಕ್ಷಕರು ಉತ್ತೇಜನ ಕೊಡ್ತೀರಿ, ಮನೆಯವ್ರು ಉತ್ತೇಜನ ಕೊಡ್ತಾರೆ, ಸರ್ಕಾರದವ್ರು ಉತ್ತೇಜನ ಕೊಡ್ತಾರೆ, ಬಂಧು ಬಳಗ ಉತ್ತೇಜನ ಕೊಡ್ತಾರೆ. ಹಾಗೆ ಉತ್ತೇಜನ ಸಿಗ್ತದೆ. ಅಭ್ಯಾಸ ಮಾಡ್ಕೊಳ್ದಂಗೆ ಸಮಾಧಾನ ಹೆಂಗೆ ಸರ್ ಹಂಗೆ ಇನ್ನಷ್ಟು ಅಂತ ಅಭ್ಯಾಸ ಮುಂದುವರಿತಾನೆ ಅಂದರೆ ನಮ್ಮಲ್ಲಿ ತನಗೆ ಉತ್ತೇಜಿಕ ಪ್ರೇರಕ ಎಲ್ಲ ವಿಚಾರಗಳು ತಾನು ತನ್ನಲ್ಲಿ ಯಾಕಂದ್ರೆ ಅಭ್ಯಾಸದಲ್ಲಿ ತೊಡಗುದು ಮಾತ್ರ ಮುಖ್ಯ ಬೇಕಾಗಿದೆ. ಎಲ್ಲಿವರೆಗೆ ಅಭ್ಯಾಸದಲ್ಲಿ ತೊಡಗುದಿಲ್ಲ ಅಲ್ಲಿ ತನಕ ಕೆಲಸ ಆಗುದಿಲ್ಲ. ಆಗಲೇ ಆದಾಗ ಆಗ ನಮ್ಮ ಗೌಡಪ್ಪ ಗೌಡ ಅಂದಂಗೆ ಶ್ರವಣ ನೀಗ ರವಿಸ್ ಬೇಕೇ
ಎಷ್ಟಿದ್ರಿ ಸಾಮಾನ್ಯವಾಗಿ ಹಿಡಿದಿತ್ತು ಎಳೆ ಹಾಕಿದ್ ಮತ್ತೆ 8:30 ಆಯ್ತು ಪುಣೆ ಗೊತ್ತಾಯ್ತು ಈಗ ಎಡೆ ಹಿಂದೆ ಕಾಣ್ತದೆ ಆಯ್ತು ಎಲ್ಲ ಸರಿ ಹೋಗ್ತಿಲ್ಲ ನೋಡ್ರಿ ಹಿಂಗೆಲ್ಲ ಎಲ್ಲ ಸರಿ ಹೋಗ್ತಿಲ್ರಿ ಹಾಂ ರೂಪನಾಗ ಶ್ರವಣ ಆಗೋದಿಲ್ರಿ ವಿಷಯದಿಂದ ಹಿಂದೆ ಇವ ಹಿಂದೆ ಸಂಸ್ಪರ್ಶ ಭೋಗ ನಿತ್ಯ ದುಃಖ ಇವನಯ ಇವು ಪುನಃ ಪುನಃ ವಿಚಾರ ಮಾಡಿ 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 ಹಿಂಗೆ ಹೇಳ್ಬೇಕಾಗುತ್ತೆ ಕಾಮಾದಿ ಸನ್ನಿಹಿತ ನನ್ನ ಆನಂದ ಅನುಭವ ಮಾಡ್ಕೋಬೇಕು ಇರ್ಲಿಕ್ಕೆ ಅದು ವಿಘ್ನ ಆಗ್ತದೆ ಯಾವುದು ವ್ಯಾಮೋಹ ಹೇಳ್ರಿ ಕಾಮಾದಿ ಸನ್ನಿಹಿತ ಇರ್ತದೆ ಆನಂದ ಅನುಭವಕ್ಕೆ ವಿಘ್ನ ಆಗ್ತದೆ ಯಾಕಂದ್ರೆ ನನಗೆ ವಿಘ್ನ ಆಗದಾಗೆ ನಾನು ಆನಂದ ನೆನಪಿರಬೇಕು ಧ್ಯಾನಾವಸ್ಥೆ ತದ್ಗತಿಯನ್ನು ಮನಸ್ಸಾ ಪಶ್ಯಂತಿ ಎಮ್ಮಿ ಯೋಜನ ಅಂತದಲ್ರಿ ಅದರ ಅಭ್ಯಾಸ ಅದೆಲ್ಲ ನೀನು ಹೋಗಲ್ಲ ಅಭ್ಯಾಸ ಅಂದರೆ ಅದೇ ನೀನು ಅದೇ ನೀನು ನೋಡಬೇಕು ಅದೇ ನೀನು ನೋಡಿದ್ರೆ ಅದೇ ಇಲ್ಲ ಏನು ನೆನೆವನು ಅಂತಹನು ಏನ ನೆನೆವನು ಅಂತಹನು ಅದ ಕಾರಣ ಧ್ಯಾನಾವಸ್ಥೆಯ ಮನಸ್ಸ ಪಶ್ಯಂತಿ ಎಮ್ಮಿ ಯೋಜನ ಯಾವತ್ತನ್ನು ನಿಜಾನಂದ ಇರುವನ್ನು ಧ್ಯಾನದಲ್ಲಿ ತೊಡಗಿದಂಥ ಮನಸ್ಸಿನಿಂದ ಒಂದು ಅಭ್ಯಾಸ ಮುಖಾಂತರವಾಗಿ ಒಂದು ತೋರಿರ್ತಾನೆ ಬಿಡಲೇ ಇದಕ್ಕೆ ಅನುಭವ ಮಾಡಿಬಿಟ್ಟು ಮಾಡೋದು ಇದಕ್ಕೆ ಅನುಭವ ಮಾಡೋದಲ್ಲ ಮಾಡೋದಿಲ್ಲ ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಅನುಭವ ಮಾಡುವುದನ್ನು ಇಲ್ಲ ಏನಾದರೂ ಒಂದು ಮಾಡುವುದನ್ನು ಇದ್ದಿದ್ದನ್ನು ಇದ್ದಕ್ಕಿದ್ದಂಗೆ ಅನುಭವ ಮಾಡೋದು ಹೇಳುವುದು ನೀನು ನಿದ್ರೆ ಮಾಡಬೇಕಾದ್ರೆ ನಿದ್ರೆ ತಯಾರು ಮಾಡ್ತೀನಿ ನಿದ್ರೆಯೊಳಗೆ ಆರಾಮ ಇರ್ತೀವೋ ಆರಾಮಿರ್ತೀವಿ ನಿದ್ರೆಯೊಳಗೆ ಆರಾಮ ಇರ್ತೀವಿ ಎಂಬುದು ಮೊದಲೇ ಗೊತ್ತಂದ್ರು ನಿದ್ರೆ ಮಾಡಿ ನಿದ್ರೆ ಸ್ಥಿತಿ ನೀವು ತಯಾರು ಮಾಡ್ತೀವಿ ನಿದ್ರೆ ಸ್ಥಿತಿ ತಯಾರು ಮಾಡಿ ನಿದ್ರೆ ಅನುಭವಿಸ್ತೇವೆ ಸ್ವಾಭಾವಿಕವಾಗಿ ನಿದ್ರಾವಸ್ಥೆ ಅದ ನಿದ್ರೆಯೊಳಗೆ ಆರಾಮಿರ್ತೇನೆ ಎಂಬುದು ಮೊದಲ ನಿಮಗೆ ಖಾತ್ರಿಯಿಲ್ಲ ನಿದ್ರೆಯೊಳಗೆ ಆರಾಮಿರ್ತೇನೆ ಎಂಬುದು ಮೊದಲ ನಿಮಗೆ ಖಾತ್ರಿ ಇರಲಿಲ್ಲ ಆ ಅವಸ್ಥೆಯನ್ನು ಯಾರಾದರೂ ತಯಾರು ಮಾಡ್ತಾರೆ ತಯಾರು ಮಾಡಿ ಅದನ್ನು ಅನುಭವ ಮಾಡ್ತಾರೆ ಇಲ್ಲ ಸ್ವಾಭಾವಿಕವಾಗಿ ಅದು ಇದೆ ಇತ್ಲಾಗಿ ನುಡಿಕೆ ಬೇಸರಿಕೆ ಆದ ನಂತರ ಸ್ವಾಭಾವಿಕವಾಗಿ ನಿದ್ರೆ ಅದನ್ನೇನು ತಯಾರು ಮಾಡೋದಿಲ್ಲ ಅನ್ನ ಭಕ್ವಿ ಬೇರೆ ಹೆಂಗೆ ತಯಾರು ಮಾಡ್ತೀವಿ ಹಂಗೆ ತಯಾರು ಮಾಡ್ತೀವಿ ಅನ್ನ ಭಕ್ವಿ ತಯಾರು ಮಾಡಿದಂಗೆ ಅದನ್ನೇನು ತಯಾರು ಮಾಡೋದಿಲ್ಲ ಈಗ ನಾವು ಏನಾದರೂ ಮಾಡಿ ಆರಾಮಾಗಬೇಕು ಅಂತಂದರೆ
ಏನಾದರೂ ಮಾಡಿ ಆರಾಮಿರ್ಬೇಕು ಅಂತಂದ್ರೆ ಮಾಡಿದ್ರೆ ಹೆಂಗೆ ಆರಾಮಿತ್ತು? ಮಾಡಿದ್ದೆಲ್ಲ ಹೋಗ್ತದೆ. ಏನು ಮಾಡ್ತೀವಿ ಅದೆಲ್ಲ ಮತ್ತೆ ಹೋಗ್ತದೆ. ಏನು ಮಾಡಿದ್ದು ಉಳಿತದ, ಮಾಡಿದ್ದು ಉಳಿತದನು ಹೋಗ್ತದೋ. ಮಾಡೋದು ನೀವೇನು ಪ್ರಯೋಜನ? ಮಾಡೋದ್ರಿಂದ ಏನು ಪ್ರಯೋಜನ? ಕರ್ಮಜನ್ಯ ಫಲ ಅನಿಸ್ತದ ಇಲ್ಲ. ಕರ್ಮಜನ್ಯ ಏನದ ಅದು ಅನಿಸ್ತದ ಕಾಯದ. ಕರ್ಮಜನ್ಯ ಅನಿತ್ಯ ಅದ. ಕರ್ಮಜನ್ಯ ಅನಿತ್ಯ ಅಂದಾಗಿಂದ ಕರ್ಮದಿಂದ ನಾವು ಏನಾದರೂ ಹೊಂದಿ ಶಿಕ್ಷೆ ಆಗ್ಬೇಕಂದ್ರೆ ಕರ್ಮಜನ್ಯದ ಅನಿತ್ಯದ ದುಃಖ ಕಾರಣ ಆಗ್ತದೆ, ಅಸಹ್ಯನ ಆಗ್ತದೆ. ಶುಷ್ಕ ದೃಷ್ಟಿ ಅಸಹ್ಯನ. ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ. ಕರ್ಮದಿಂದ ಗಳಿಸಲ್ಪಟ್ಟಂತಹ ಸಂಗ್ರಹಿಸಲ್ಪಟ್ಟಂತಹ ವಸ್ತುಗಳು ಲೋಕಾದಿಗಳು ನಾಶ ಆಗ್ತವೆ. ಈ ಕರ್ಮದಿಂದ ಆನಂದವನ್ನೇನು ತಯಾರು ಮಾಡ್ಕೊಂಡು ಹೋಗಿಲ್ಲ. ಬಹಳ ಪಂಚಭೂತಾದಿಗಳು ಏನು ಮಾಡಿ ಯಾರಾದರೂ ವಸ್ತುಗಳನ್ನು ತಯಾರು ಮಾಡ್ಕೋ. ಪಂಚಭೂತಗಳ ಕಾರ್ಯ, ಪಂಚಭೂತಾದಿಗಳನ್ನು ಸರಿವರಿಕೆ ಮಾಡಿ ಯಾವಾದರೂ ವಸ್ತುಗಳನ್ನು ತಯಾರು ಮಾಡ್ಕೋ. ಆ ವಸ್ತುಗಳನ್ನು ಭೂಷಿ ಶಿಕ್ಷೆ ಆಗ್ತದೆ. ಆ ವಸ್ತುಗಳು ಕಾಯಂ ಉಳಿದಲ್ಲ, ಆ ವಸ್ತುಗಳ ಮುಖಾಂತರ ಪುರುಷ ಸುಖ ಒಳ್ಳೆಯದು. ಆ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಕಷ್ಟಪಡಬೇಕಾಗ್ತದೆ. ಭೂಷಿಟ್ಟು ವ್ಯವಸಾಯ ಮಾಡಬೇಕಾಗ್ತದೆ. ಭೋಗ ನಂತರ ಆ ಭೋಗ ಸುಖ ಉಳಿದಲ್ಲ, ಆ ವಸ್ತು ಉಳಿದಲ್ಲ. ಕಾರಣ ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ ಹೇಳುವಂತ. ಅದು ಕ್ಷಯ ಒಂದು ಅಂಥದ್ದನ್ನು ಮಾಡ್ಕೊತ ಕೂಡೋದ್ರಿಂದ ಏನು ಲಾಭ? ಹಾಗೆ ಕ್ಷಯ ಹೊಂದವ ಅವು ಕ್ಷಯ ಹೊಂದೋಗ್ಬೇಕು. ನಮಗೆ ಶಾಶ್ವತ ಆ ಸುಖವನ್ನು ಕೊಟ್ಟು ಹೋಗ್ತಾವ. ಕ್ಷಯ ಒಂದು ಒಲ್ಬೇಕ, ನಾಶ ಒಂದು ಒಲ್ಬೇಕ. ಅದೊಂದು ಶಾಶ್ವತ ಸುಖವನ್ನು ಏನಾದರೂ ಕೊಡ್ತಾವೆ ಇವು. ಶಾಶ್ವತ ಸುಖವನ್ನು ಕೊಡ್ತಿದ್ರೆ ಅಡ್ಡಿ ಇಲ್ಲ, ಅವರ ತಾವು ನಾಶ ಆಗಿ ಹೋಗೋಲ್ಬೇಕು. ನಮಗೆ ಶಾಶ್ವತ ಸುಖವನ್ನು ಕೊಟ್ಟು ಹೋಗ್ತಾವ ಅಂದ್ರೆ ಅಡ್ಡಿ ಇಲ್ಲ. ಅವನು ಕ್ಷಯ ಆಗ್ತವ, ಶಾಶ್ವತ ಸುಖವನ್ನು ಕೊಡುವಂತಿಲ್ಲ. ನಮ್ಗೆ ದುಡುಕಿ ಕಷ್ಟ ಹಚ್ಚೋದು ತಪ್ಪು ಬಿಡುವಂಗಿಲ್ಲ. ದುಡುಕಿ ಕಷ್ಟ ವಗರೆ ಹಚ್ಚೋದು ಅದನ್ನು ತಪ್ಪು ಆಗಿಲ್ಲ. ತಾವು ಉಳಿಯೋಂಗಿಲ್ಲ, ಶಾಶ್ವತ ಸುಖವನ್ನು ನಮಗೇನು ಕೊಡುವಂಗಿಲ್ಲ. ಚಿಂತೆ ಹಚ್ಚೋದು ಬಿಡೋಂಗಿಲ್ಲ. ಅದರಲ್ಲಿ ಅದರ ಅರ್ಥವಾಗಿ ನಾವು ಕರುವಿಂದ ಗಳಿಸಿ ಪೂರ್ತಿ ಶಿಕ್ಷೆ ಆಗಬೇಕು ಮೂಲಕ ಅಲ್ಲ ಹೇಗೆ ಇನ್ನು ಆರಾಮಗಳು ಇದ್ದು ದುಡ್ಡಿಗಿದ್ದ ಹೆಂಗೆ ಅದ ಅದು ಏನು ಪ್ರೋತ್ಸಾಹ ಮಾಡುವಂಗಿಲ್ಲ. ಈಗ ನಿದ್ದೆ ನಾವು ಮಾಡಿ ಶಿಕ್ಷೆ ಆಗೋಲ್ಲ. ನಿದ್ದೆ ತಯಾರು ಮಾಡ್ಕೊತಾರೆ ಎಲ್ಲ ಪಂಚಭೂತಾದಿಗಳ ಕಾರ್ಯ. ನಿದ್ರಿ ಆರಾಮು ಪಂಚಭೂತಗಳ ಕಾರ್ಯ ಏನದು? ನಿದ್ರಿ ಆರಾಮು ಪಂಚಭೂತಗಳ ಕಾರ್ಯ ಅಲ್ಲ. ಅದ್ಯಾರು ಮಾಡಿದ್ರು ನಿದ್ರಿ ಆರಾಮು?
ಇಡ್ಲಿ ಆರಾಮಾಗಿ ಯಾರು ಮಾಡಿದ್ರು ಅಂದರೆ ಯಾರು ಮಾಡಿದ್ರು ಪಂಚಭೂತಗಳ ಕಾರ್ಯ ನಾವು ಪ್ರಕೃತಿ ವಿಕಾರ ಏನದು ಪ್ರಕೃತಿ ವಿಕರಿಸಿ ಆರಾಮಾಗ್ತದೆ ಪ್ರಕೃತಿ ವಿಕಾರ ಹೊಂದಿ ಆರಾಮ್ ತಯಾರಾಗ್ತದೆ ಪ್ರಕೃತಿ ವಿಕಾರ ಹೊಂದಿ ಆರಾಮ್ ತಯಾರಾಗ್ತದೆ ಹಾಗೆ ಪ್ರಕೃತಿ ವಿಕರಿಸಿ ಆರಾಮ್ ತಯಾರು ಮಾಡ್ಕೊಳ್ಳಿ ಬರ್ತಿತ್ತು ಎಂಟು ಪಂಚಭೂತಾದಿಗಳನ್ನು ತಗೊಂಡು ಸರಿವಿಕೆ ಮಾಡಿ ವಸ್ತುಗಳನ್ನು ತಯಾರು ಮಾಡ್ಕೊತೀವಿ ಅವನು ಪೂಜಿಸ್ತೀವಲ್ಲ ಅದರಂತೆ ಪ್ರಕೃತಿ ವಿಕರಿಸಿದರೆ ಆರಾಮಾಗ್ತಿದ್ರೆ ಪ್ರಕೃತಿಗಳಲ್ಲಿ ವಸ್ತುಗಳನ್ನು ಸರಿವಿಕೆ ಮಾಡಿ ನಾವು ಆರಾಮ ಮಾಡ್ಕೊಳ್ಳಿಕ್ಕೆ ಬರ್ತಿತ್ತು ಪ್ರಕೃತಿ ಒಳಗಿನ ವಸ್ತುಗಳನ್ನು ಸರಿವರಿಕೆ ಮಾಡಿ ವಿಕೃತಗೊಳಿಸಿ ಆರಾಮ ಮಾಡ್ಕೊಳ್ಳಿಕ್ಕೆ ಬರ್ತಿತ್ತು ಹಂಗೆ ಬರ್ತದೆ ಅಂದರೆ ಹೌದಲ್ಲ ವ್ಯರ್ಥವಾಗಿ ನಾವು ಪ್ರಕೃತಿ ಗುದ್ದಾಡ್ಕೊಟ್ಟು ಯಾಕೆ ವ್ಯರ್ಥವಾಗಿ ಪ್ರಕೃತಿ ಯಾಕೆ ಗುದ್ದಾಡ್ಕೊಟ್ಟು ಹೋಗೋದು ಪ್ರಕೃತಿ ಕಾರ್ಯ ಪ್ರಕೃತಿ ಹೋಗಿರೋದು ಅದರಿಂದ ಏನು ನಮ್ಮ ಕಾಯಿಗಳು ಶಾಶ್ವತವಾದ ಆನಂದ ಕಾಯಿಗಳು ಉಳಿಯೋದಿಲ್ಲ ಸಿಗೋದಿಲ್ಲ ವ್ಯರ್ಥವಾಗಿ ಅದರೊಳಗೆ ಯಾಕೆ ಗುದ್ದಾಡ್ಕೊಟ್ಟು ಕರ್ಮದಿಂದ ಗಳಿಸಲ್ಪಟ್ಟಂಥ ಲೋಕಾದಿಗಳು ನಾಶ ಆಗ್ತದೆ ಯಾವುದಾದ್ರು ಒಂದು ಪದಾರ್ಥ ಮಾಡಿದ್ದು ನಾಶ ಆಗ್ತದಿಲ್ಲ ಅದು ಲೋಕನೂ ನಾಶ ಆಗ್ತದೆ ನಾಶ ಆಗ್ತಕ್ಕಂಥದ್ದು ನಮಗೆ ಇನ್ನೂ ಎಲ್ಲರೂ ಸಾಮಾನ್ಯವಾಗಿ ನಾಶ ಆಗಬಾರ್ದು ಹಾಗೆ ಇರ್ಬೇಕಂತ ನಾಶ ಆಗಬಾರ್ದು ಹಾಗೆ ಇರ್ಬೇಕಂತದ್ದು ನಾಶ ಆಗುವಂತಹ ಪದಾರ್ಥವು ನಾಶ ಆಗಬಾರ್ದು ಅಂತ ನಮಗೆ ಹೇಳಲ್ಲ ಶರೀರ ನಾಶ ಆಗ್ತದಿಲ್ಲ ಇದು ನಾಶ ಆಗಬಾರ್ದು ಅಂತ ಹೇಳಲ್ಲ ಸಾಯಬಾರ್ದು ಅಂತೀವಿಲ್ಲ ಸಾಯ್ಬೇಕಂತೀವಿ ಶರೀರ ಸಾಯ್ಬೇಕಂತೀವಿ ಸಾಯಬಾರ್ದು ಅಂತೀವಿ ಶರೀರ ಸಾಯಬೇಕು ಅಂತೀವಿ ಸಾಯಬಾರ್ದು ಅಂತೀವಿ ಸಾಯಬಾರ್ದು ಅಂತೀವಿ ಸಾಯಬಾರ್ದು ಅಂದ್ರೆ ಅದು ಸಾಯಿ ಬಿಡ್ತದೆ ಶರೀರ ವಿಕಾರ ಹೊಂದಬಾರ್ದು ಅಂತೀವಿ ನಾವು ಶರೀರ ವಿಕಾರ ಹೊಂದಬಾರ್ದು ಅಂದ್ರೆ ವಿಕಾರ ಹೊಂದಿ ಬಿಡ್ತದೆ ನಾವು ಈಗ ನಮಗೆ ಚಿಂತೆ ಇರೋದೇನು ಶರೀರ ವಿಕಾರ ಆಗಬಾರ್ದು ಅನ್ನೋ ಚಿಂತೆ ನಮಗೆ ಹೀಗೆ ಇರಬೇಕು ಸಾಯಬಾರ್ದು ಶರೀರವೇ ನಾವಂತ ತಿಳ್ಕೊಂಡು ಅದು ತಿಳ್ಕೊಂಡು ಶರೀರವನ್ನೇ ಹೀಗೆ ಮಾಡಿತ್ತು ಕೂತಾಗಿದೆ ಶರೀರ ಸತ್ತ ನಾವು ಸಾಯ್ತೀವಿ ಸತ್ ಹೆಂಗಪ್ಪ ಸಾಯಬಾರ್ದು ಅಂತೀವಿ ಈ ಸಾಯೋದು ಹಂಗೆ ಇರೋದು ಇದು ಸಾಯೋದು ಹಂಗೆ ಇರೋದು ಸಾಯೋದು ಯಾವ್ದು ಸಾಯೋದದ ವಿಚಾರ ಯಾವ್ದು ವಿಚಾರ ಹೊಂದೋದದ ವಿಚಾರ ಹೊಂದಬಾರ್ದು ಅಂದ್ರೆ ಅದು ಸಾಧ್ಯ ಆಗ್ತದೆ ಈ ಮೊದಲು ವಿಚಾರ ಹೊಂದೇ ಈ ಸರಿಯಾಗಿದ್ದು ವಿಚಾರ ಹೊಂದ್ಕೋತ ಇಲ್ಲಿ ಸರಿಯಾಗಿದ್ದು ಪಂಚಭೂತ ಕಾರ್ಯ ವಿಚಾರ ಹೊಂದ್ಕೋತ ಈ ಸರಿಯಾಗಿದ್ದಿಲ್ಲೋ ವಿಚಾರ ಹೊಂದ್ಕೋತ ಸರಿಯಾಗಿಲ್ಲ ವಿಚಾರ ಹೊಂದ್ಕೋತ ಹೋಗೋದು ಈ ಇನ್ನೊಂದು ವಿಚಾರ ಆಗಬಾರ್ದು ಅನ್ನೋದು ಬಿಡ್ತದೆ ನೋಡುವಲ್ಲ ಈಗ ಇದ್ರ ಬಗ್ಗೆ ಹೇಳೋ ಚಿಂತೆ ಇರೋದು ನಮಗೆ
ಶರೀರ ಸಾಯಬಾರ್ದು, ಹೀಗೆ ಇರಬೇಕು. ಇಲ್ಲ ಇಂದ್ರಿಯ ವಿಷಯಗಳಿಂದ ಶಿಕ್ಷೆ ಆಗಬೇಕು, ಶರೀರ ಸಾಯಬಾರ್ದು, ಹೀಗೆ ಇರಬೇಕು ಅಂತಿದ್ರು ಅದು. ಅಂದ್ರೆ ಇದು ಸಿಕ್ಕಿದೆ, ನೀವು ಸಿಕ್ಕಿದೆ, ಸಿಕ್ಕಿಲ್ಲ. ಆದರೂ ಸುದ್ದ ನಾವು ಸಾಯಬಾರ್ದು ಅಂತ ಚಿಂತೆ ಮಾಡ್ತೀವಿ. ಚಿಂತಿದ್ರೆ ಸಿನ್ನೋದು. ಯಾರಾದರೂ ವಿಷಯ ಬಿಡ್ತಾರಪ್ಪ ಅಂದ್ರೆ ಆದ್ಮೇಲೆ ಶೋಕ್ ಮಾಡ್ತೀವಿ, ಶರೀರ ಬಿಟ್ಟು ಶೋಕ್ ಮಾಡ್ತೀವಿ, ಅಳ್ತೀವಿ, ದುಃಖ ಮಾಡ್ತೀವಿ. ಅಂದ್ರೆ ಅದು ಶೋಕ್ ಮಾಡೋದು, ದುಃಖ ಮಾಡೋದು, ಹೇಳೋದು ಬರೋದೇನು? ನೀವು ಶೋಕ್ ಮಾಡಿದ್ರೆ ಆ ಥರ ದುಃಖ ಮಾಡಿದ್ರೆ ಅದು ಸಾಯ್ದು, ಶರೀರ ವಿಕಾರ ಆಗಿ ಸಾಯ್ದು ಬಿಡ್ತದೇನು? ಬಿಡ್ತದೆ. ಈ ವಿಕಾರ ಹಾಕೋತ ಬಂದ್ರೆ ವಿಕಾರ ಹಾಕೋತ ಹೋಗೋದು. ಅಂದ್ರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ಏನಾಗ್ತದೆ? ಚಿಂತೆ ಮಾಡಿದ್ರೆ ಏನಾಗ್ತದೆ? ಪುನಃ ಚಿಂತೆ. ಚಿಂತೆ ಮಾಡಿದ್ರೆ ಅದು ಸಾಯುವುದು, ವಿಕಾರ ಹೊಂದುವುದು ಬಿಡ್ತದೇನು? ಬಿಡ್ತದೆ. ಬಹಳ ಚಿಂತೆ ಮಾಡಿದ್ರೆ ವಿಕಾರ ಹೊಂದುವುದು ಬಿಡೋ ಹಂಗಿದ್ರೆ ಚಿಂತೆ ಮಾಡ್ಬೋದು. ಹೇಗಿದ್ರು ಹೋಗೋದು, ಹೇಗಿದ್ರು ಹೋಗೋದು, ಹೇಗಿದ್ರು ಹೋಗೋದು, ಹೇಗಿದ್ರು ಹೋಗೋದು. ಅದೇನು ಅವಧಿ ಇರ್ತದೆ ಹೋಗ್ತದೆ. ಅದ್ರ ಬಗ್ಗೆ ಚಿಂತೆ ಮಾಡಿಕೊಳ್ಳೋದೇನು ಇರುತ್ತೋದಿಲ್ಲ. ನಾವು ಮಾಡೋ ಈ ಎದುರಿಸಿ ಚಿಂತೆ ಮಾಡೋದು. ಮತ್ತೆ ಮನೆ ಸಾಯ್ತಾರೆ, ನಾವು ಸಾಯ್ತೀವಿ, ಅವ್ರು ಸಾಯ್ತಾರೆ, ನೀವು ಸಾಯ್ತಾರೆ ಅಂತ ಆದರ್ಶದಿಂದ ಶೋಕ್ ಮಾಡೋದು. ಈ ಶರೀರ ಸಾಯ್ತಾವ, ವಿಚಾರದಲ್ಲಿ ಸಾಯ್ತಾವ ಅಂತಂದ್ರೆ ಶೋಕ್ ಮಾಡ್ಬೋದು. ನೀವು ಸಾಯಬಾರ್ದು, ಹೇಳಬೇಕು. ಹೆಂಗಿದು ಇದು ಸೈನ್ಸ್ ಲಕ್ಷಣವೇ. ಯಾವ ವಿಕಾರ ಹೊಂದ್ಕೋತ ಹೊಂಟದ ಆ ವಿಕಾರ ಹೊಂದಬಾರ್ದು ಅಂತಂದ್ರೆ ಸೈನ್ಸ್ ಲಕ್ಷಣ ಇಲ್ಲ. ದೃಶ್ಯ ಎಲ್ಲ ವಿಕಾರ ಹೊಂದ್ಕೋತ ಹೋಗ್ತದೆ. ವಿಕಾರ ಅವಾಗ ಒಂದು ಹಿಂದಿನ ಒಂದು ಸ್ಥಿತಿ ಇರ್ತದೆ, ಮತ್ತು ಈ ಒಂದು ಸ್ಥಿತಿ ಬರ್ತದೆ, ಮತ್ತೊಂದು ಸ್ಥಿತಿ ಬರ್ತದೆ, ಬೇರೆ ಬೇರೆ ಹೋಗುವ. ಅದು ವಿಕಾರ ಹೊಂದುವುದನ್ನು ವಿಕಾರ ಬಂದಾಗ ನಾವು ಮಾಡಿಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ನಾವು. ಎಷ್ಟು ಸ್ವಂತ ವಿಚಾರ ಮಾಡಿ ಪ್ರಯತ್ನ ಮಾಡಿ ವಿಕಾರ ಹೊಂದೋದು ಮತ್ತೆ ಅಳ್ತೀವಿ, ಶೋಕ್ ಮಾಡ್ತೀವಿ. ಎಷ್ಟು ಸ್ವಂತ ಶೋಕ್ ಮಾಡ್ತೀವಿ? ಹತ್ತು ಚಿಂತೆ 3 ದಿವಸ ಅಲ್ಲ. ಲೆಕ್ಕ ಮಾಡಿದ್ನಂದ್ರೆ ಏನಾಗ್ತದೆ? ಹೊರಗೆ ಅದು ಲೆಕ್ಕ ಕೂಡ ಹೋಗುತ್ತೆ. ಏನಂದ್ರೆ ಯಾಕೆ ಮಾಡ್ತಾರೆ? ನನಗೇನು ಗೊತ್ತಿಲ್ಲ. ಮಾಡೋರು ಕೇಳೋದು ಯಾಕೆ ಮಾಡ್ತಾರೆ? ಮಾಡೋರು ಕೇಳೋದು ನಮಗೇನು ಗೊತ್ತಿಲ್ಲ. ಕಾರಣ ಈ ಶೋಕ ದರ್ಶನ ಮಾಡ್ತೀವಿ ಅಂತಂದ್ರೆ ಇಲ್ಲಿ ವಿಚಾರ ಆತ್ಮಕವಾದಂಥದ್ದು ವಿಚಾರ ಆಗಬಾರ್ದು, ಹಂಗೆ ಹೇಳ್ಬೇಕು ಅಂತ ಹೆಂಗೆ ಶಕ್ತಿದಲ್ಲ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀವಿ? ಚಿಂತೆ ಮಾಡಬೇಡ ಅಂತ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀವಿ? ಚಿಂತೆ ಮಾಡಬೇಡ. 2ನೇ ಅಧ್ಯಾಯದೊಳಗೆ ಭಗವದ್ಗೀತೊಳಗೆ 2ನೇ ಅಧ್ಯಾಯದಲ್ಲಿ ಶುರುವಾತಿ ಮೊದಲೇ ಶೋಕ ಹೇಳ್ತಾನೆ. ಶೋಚ ನನ್ನ ಶೋಚಸ್ತಂ ಪ್ರಜ್ಞಾವಾದಕ್ಕೆ ಪ್ರಾರ್ಥನೆ ಯಥಾಸು ಅಯಥಾಸು ನಾನು ಶೋಚಂತಿ ಖಂಡಿತ.
ಶರೀರ ಸಾಯುವುದು ಅದು ಪ್ರಾಣ ಹೋಗುದ ವಿಚಾರ ಆಗೋದ ಅದ್ರ ಬಗ್ಗೆ ಯಾಕೆ ಇದು ಮಾಡ್ತೀನಿ ಯಾರಾದರೂ ಅದ್ರ ಬಗ್ಗೆ ಶೋಕ್ ಮಾಡ್ಬೋದು ನಾನು ಶೋಕ್ ಅಂತ ಪಂಡಿತರಾದಂಥವ್ರು ಅದ್ರ ಬಗ್ಗೆ ಶೋಕ್ ಮಾಡೋದು ನೀನು ಶೋಕ್ ಮಾಡ್ಲಿಕ್ಕೆ ಹೆಣಪ್ಪ ಸರಿ ಬಿಟ್ರೆ ಇರೋದ ಸರಿ ವಿಚಾರ ಹೊಂದದ ಅದ್ರ ಬಗ್ಗೆ ಶೋಕ್ ಮಾಡ್ಕೋತ ಆಗೋದಿಲ್ಲ ಏನು ಶೋಕ್ ಮಾಡಿದ್ರೆ ಉಳಿದದು ಯಾರ ಶರೀರ ಉಳಿದದ ಮಹರ್ಷಿಗಳ ಶರೀರ ಉಳಿದದ ಅವತಾರಿಗಳ ಶರೀರ ಉಳಿದದ ರಾಜ ಮಹಾರಾಜರು ಉಳಿದದ ಯಾರು ಉಳಿದ ಮಾಡಿದ್ರೆ ಉಳಿತದ ಮಾಡಿದ್ರೆ ಹೋಗ್ತದೆ ಹೆಂಗಿನದು ಅದ ಕಾರಣ ಅದ ಭಗವದ್ಗೀತೆ ಭಗವಂತ ಹೇಳ್ದ ಶೋಕ ಮೋಹ ಯಾಕೆ ಮಾಡ್ತೀವಿ ಅಂತ ಹೇಳ್ದ ಶೋಕ ಮೋಹ ಯಾಕೆ ಮಾಡ್ತೀವಿ ಅದರಿಂದ ಅದ್ರ ವಿಷಯ ಯಾಕೆ ವರ್ಷ ಕಳಿಸ್ಕೊಡ್ತೀವಿ ನೀನೇನಿದ್ದೀವಿ ನೋಡು ನೀನು ಸಾಹಿತ್ಯಗಳು ಹೋಯ್ತಾ ಇಲ್ಲೋ ವಿಚಾರ ಆಗ್ತೀವಿ ಇಲ್ಲೋ ನೋಡ್ತೀವಿ ಇಂಥವೆಲ್ಲ ಸಾಮಾನ್ಯವಾಗಿ ಇದು ವಿಷಯ ಹೋಗಲ್ಲ ಈ ತೋರ್ಕೆಯನ್ನು ಹಿಂದೆ ಚಿಂತೆ ಈ ತೋರ್ಕೆ ಚಿಂತೆ ಬರೋದು ಮಾಡ್ಬೇಕಾದ್ರೆ ಈ ತೋರ್ಕೆ ಹಿಂದೆ ಚಿಂತೆ ಮಾಡ್ತಾರೆ ತೋರ್ಕೆ ಹೋಗುದ ದೃಶ್ಯತಿ ನಶ್ಯತಿ ಆ ದೃಶ್ಯದ ಕಾಣಿಸ್ತದ ಅದು ನಾಶ ಮಾಡ್ತದೆ ಯಾವುದು ಕಾಣಿಸ್ತದೆ ದೃಶ್ಯದ ನಾಶಿಸ್ತದೆ ಅದೃಶ್ಯದ ಎಲ್ಲ ಭೂತಾದಿಗಳು ಮೊದಲ ಅವ್ಯಕ್ತವಾಗಿದ್ದು ವ್ಯಕ್ತ ಅದು ಪುನಃ ತಿಳುವಬೇಕಾಗಿರ್ತದೆ ಅದರ ಬಗ್ಗೆ ದುಃಖ ಶೋಕ ಮಾಡಿಕೊಟ್ಟು ಕೊಟ್ಟರೆ ಏನಾವ ಬಿಡು ಬಿಡು ನಿಂದೇನು ನೋಡ್ಕೊ ಈ ಗಾಡಿ ನೀನು ನೋಡ್ಕೋ ರಾಮತೀರ್ಥ ಹೇಳೋದು ಜಗತ್ತಿನಗೋಡಿ ಬೇಡ ನಿನ್ನ ದಾರಿ ನೀನು ನೋಡ್ಕೊ ಜಗತ್ತಿನಗೋಡಿ ನಿನ್ನ ದಾರಿ ನೀನು ನೋಡ್ಕೊ ನಾವು ಜಗತ್ತಿನ ಎಲ್ಲ ಬಂತು ಯಾಕೆ ಅದ ಕಾರಣ ನಾವು ಶೋಕ ಮೋಹಾದಿಗಳು ಹೋಗ್ಬೇಕಾಯ್ತು ಅಂದರೆ ನಿತ್ಯ ಯಾವುದು ಅನಿತ್ಯ ಯಾವುದೋ ಬಗ್ಗೆ ವಿಚಾರ ಮಾಡಿ ನಿತ್ಯ ಅನಿತ್ಯ ಅಷ್ಟು ವಿಚಾರ ಅನಿತ್ಯವಾದ ಬಗ್ಗೆ ನಾವು ಶೋಕ ಮಾಡ್ಕೊತ ಕೂತ್ರೆ ಅದು ಎಂಬ ನಿತ್ಯ ಆಗಲ್ಲ ಬೇಕಾಟ್ಲಿ ಶೋಕ ಮಾಡೋದು ನಿತ್ಯ ಆಗಿ ಉಳಿತದೆ ಅದು ನಿತ್ಯ ಆಗೋದು ಜಯ ಹೇಳಿದ್ರೆ ದೂರ ಕೊಡ್ತಾರೆ